ಇಲ್ಲಿ ಏನು ಆಲೋಚನೆ ಮಾಡ್ತೀವಿ, ನಿಮ್ಮ ಮೆದುಳು ಏನನ್ನ ಕ್ರಿಯೇಟ್ ಮಾಡುತ್ತೆ, ಏನನ್ನು ಜನ್ರೇಟ್ ಮಾಡುತ್ತೆ, ನಿಮ್ಮ ಬಾಡಿ ಆ ರೀತಿ ರಿಯಾಕ್ಟ್ ಮಾಡ್ತಾ ಇರುತ್ತೆ ಸಾಮಾನ್ಯ. ಸೊ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ, ಮಾಡಲಿ ಬಿಡಿ. ಈ 10 ಭೂತಗಳು ಇದೆಲ್ಲ ಶರೀರದಲ್ಲಿ ಇರೋದು ನೀವು ನಂಬ್ತೀರಾ? ಪೇತಗಳು ನಾನು ಹೇಳುವಂಥದ್ದು ಯಾವಾಗಲೂ ಅಷ್ಟೇ, ನಾವೆಲ್ಲ ಪರಮಾತ್ಮನ ಅಂಶಗಳು ಅಂತ ಅಂದಮೇಲೆ ನಮ್ಮ ಒಳಗಡೆ ಒಂದು ಚೈತನ್ಯ ಅಂತ ಇದ್ದೇ ಇರುತ್ತೆ, ನಮ್ಮ ಆತ್ಮ ಅಂತ ಇರುತ್ತೆ ಅಲ್ವಾ. ಈ ಒಂದು ಎಲ್ಲ ಆತ್ಮಗಳನ್ನು ಅಲ್ಲಿ ಬಿಟ್ಟು, ಎಲ್ಲ ಪೇತಾತ್ಮಗಳನ್ನು ನನ್ನ ಶರೀರದ ಒಳಗಡೆ ಎಂಟರ್ ಮಾಡಿಕೊಂಡು ನನ್ನ ಆತ್ಮ ಏನು ಮಾಡ್ತಾ ಇದೆ ಕ್ವಶನ್ ಮಾರ್ಕ್ ಹಾಕೋಬೇಕು ಫಸ್ಟ್. ಸೊ ಎಲ್ಲವನ್ನ ನೀನು ಎಂಟರ್ ಮಾಡ್ಕೊಂಡಿದ್ಯಾ ಅಂದರೆ ಅಲ್ಲಿಗೆ ಈ ನನ್ನ ಒಳಗಡೆ ಏನಿದೆ, ಈ ನನ್ನ ಚೈತನ್ಯ ಅನ್ನೋದು ವೀಕ್ ಇದೆ ಅಂತ ಅರ್ಥ. ನನ್ನ ಆತ್ಮ, ಈ ಒಂದು ನನ್ನ ಸೋಲ್ ಲೆವೆಲ್ ಎನರ್ಜಿ ಯಾವಾಗ ಕಡಿಮೆ ಇರುತ್ತೆ, ಆಟೋಮೆಟಿಕ್ ನಾನು ಎಲ್ಲವನ್ನ ಕೂಡ ನನ್ನ ಬಾಡಿ ರಿಸೀವ್ ಮಾಡ್ತಾ ಇದೆ. ಫಸ್ಟ್ ನಾನು ಏನು ಅಂತ ಗೊತ್ತಾಗಬೇಕು. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತ ಅಂದ್ರೆ, ಈ ಒಂದು ನಮ್ಮ ರೇಖಿ ದೀಕ್ಷಾ ಆಗ್ತಾ ಇದ್ದಾಗೆ ಆ ವ್ಯಕ್ತಿಗೆ ಪ್ರಾಕ್ಟೀಸ್ ಮಾಡಿಸುವಂಥದ್ದು ಆರಂಭ ಮಾಡ್ತೀವಿ. ಪಾಸಿಟಿವ್ ಎನರ್ಜಿ ಕ್ರಿಯೇಷನ್ಸ್ಗೆ ಏನು ಬೇಕು, ನಿಮ್ಮೊಳಗಡೆ ಒಂದು ದೈವಶಕ್ತಿ ಜಾಗೃತಿಗೆ ಏನು ಬೇಕು. ಆಲ್ಮೋಸ್ಟ್ ಅಲ್ಲಿ ನಾವೆಲ್ಲ ಭಗವಂತನ ಅಂಶಗಳ ಮೇಲೆ ನಾವೆಲ್ಲ ಹುಟ್ಟಿನಿಂದನೇ ದೈವಶಕ್ತಿ ಅನ್ನೋದು ಪ್ರತಿಯೊಂದು ಜೀವ ಜಂತುನಲ್ಲೂ ಇದ್ದೇ ಇರುತ್ತೆ. ಹೊಸ್ದಾಗಿ ನಾವೇನು ಅದನ್ನು ಕ್ರಿಯೇಟ್ ಮಾಡಬೇಕಾಗಿಲ್ಲ. ಸೊ ನಾವೇನು ಅಂತ ನಾವು ತಿಳ್ಕೊಂಡ್ರೆ ಸಾಕು. ಯಾರೇ ಮಾಟ ಪ್ರಯೋಗಗಳನ್ನು ಮಾಡಿದ್ರ ಆ ವ್ಯಕ್ತಿಯ ಅನಾಹತ ಚಕ್ರ ಬ್ಲಾಕೇಜ್ ಆಗತ್ತೆ. ಈಗ ಹೇಳಿದೆ ಪ್ಲಸ್ ಆರ್ ಮೈನಸ್, ಒಬ್ಬ ವ್ಯಕ್ತಿ ಕೆಟ್ಟ ವ್ಯಕ್ತಿ ನೋಡಿದಾಗ ಸಡನ್ ಆಗಿ ಟ್ರಿಗರ್ ಆಗ್ತೀವಿ, ಇಲ್ಲಿಂದನೇ ಬರುತ್ತೆ. ಸೊ ತುಂಬ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಖುಷಿ ಆಗ್ತೀವಿ, ಇಲ್ಲಿಂದನೇ ಬರುತ್ತೆ. ಹಾಗೆ ಯಾರು ಏನೇ ಪ್ರಯೋಗಗಳನ್ನ ಮಾಡಿದ್ರು ಕೂಡ ಫಸ್ಟು ಕನೆಕ್ಟ್ ಆಗುವಂಥದ್ದೇ ನಿಮ್ಮ ಅನಾಹತ ಚಕ್ರ. ಯಾವುದೇ ವ್ಯಕ್ತಿಯೊಟ್ಟಿಗೆ ಈಗ ಜಸ್ಟ್ ಇವಾಗ ಒಂದು ನಾನು ನಿಮ್ಮ ಹತ್ರ ಮಾತಾಡಿರ್ತೀನಿ ಅಷ್ಟೆ. ಸೊ ಈ ಎಲ್ಲ ನಿಮ್ಮ ಪ್ಲಸ್ ಆರ್ ಮೈನಸ್, ಈ ಒಂದು ಒಬ್ಬ ಜೀವಿಗೂ ಮತ್ತೊಂದು ಜೀವಿಗೂ ಈ ಭಗವಂತನ ಸೃಷ್ಟಿ ಹೆಂಗಿರುತ್ತೆ ಅಂತ ಅಂದರೆ ತನ್ನದಂತಹ ಕಾರ್ಡ್ ಕ್ರಿಯೇಷನ್ಸ್ ಆಗುತ್ತೆ. ಅಂದರೆ ಒಂದು ನಳಿಗೆ ಜಾಗೃತ ಆಗುವಂಥದ್ದು. ಬರೀ ಆಲೋಚನೆಯಲ್ಲಿ ಒಬ್ಬರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀವಿ ಅಂದ್ರೂ ಕೂಡ ನಮ್ಮ ಆಜ್ಞಾ ಚಕ್ರದಲ್ಲಿ ಅವನ ಆಜ್ಞಾ ಚಕ್ರದ ಕಾರ್ಡ್ ಕ್ರಿಯೇಷನ್ಸ್ ಆಗುತ್ತೆ. ಆ ವ್ಯಕ್ತಿಯ ಪ್ಲಸ್ ಆರ್ ಮೈನಸ್ ನಾವು ರಿಸೀವ್ ಮಾಡ್ತಾ ಇರ್ತೀವಿ. ಮಾಟ ಪ್ರಯೋಗದಿಂದನೇ ಇದೆಲ್ಲ ಬ್ಲಾಕೇಜ್ ಆಗುತ್ತೆ ಅಂತ ಅಲ್ಲ. ನಮ್ಮ ಸುತ್ತ ಇರುವಂತಹ ಎಲ್ಲ ಸ್ನೇಹಿತರು ಏನು ಒಳ್ಳೆಯವರೇ ಇರಲ್ಲ. ಎಲ್ಲರೂ ಕೂಡ ಫಸ್ಟು ನಾನು ಬದುಕಿ ಚೆನ್ನಾಗಿದ್ರೆ ನೋಡೋಣ ಅನ್ನೋರು ಕೆಲವರು ಅಷ್ಟೆ. ಸೊ ನನ್ನನ್ನು ನಾನು ಸಮಸ್ತವಾಗಿ ಸಂಪೂರ್ಣವಾಗಿ ತ್ಯಾಗ ಮಾಡಿ ಇನ್ನೊಬ್ರು ನನ್ನ ಜೀವನ ನಾನು ಏನೋ ಮಾಡ್ತೀನಿ ಅಂತನೋ, ಅಥವಾ ನಾನು ಸಂಪೂರ್ಣವಾಗಿ ಬೇರೆಯವ್ರಿಗೋಸ್ಕರನೇ ಬದುಕ್ತೀನಿ ಅನ್ನೋ ಅಂತ ಈ ಥರ ಮೈಂಡ್ಸೆಟ್ ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲವೇ ಇಲ್ಲ. ಫಸ್ಟು ನಾನು ಬದುಕಬೇಕು ಅನ್ನೋದೇ ಇರೋದು. ಈ ನಾನು ಬದುಕಬೇಕು ಅನ್ನೋದ್ರಲ್ಲಿ ಎಷ್ಟೋ ಕುಕೃತಿಗಳನ್ನ ಮಾಡ್ತಾ ಹೋಗ್ತೀವಿ. ಅದಕ್ಕೊಂದು ಫಲ ಅಂತ ಇರುತ್ತಲ್ವ, ಆ ಫಲವನ್ನು ನಾವೇನು ಮಾಡ್ತಾ ಇರ್ತೀವಿ, ರಿಸೀವ್ ಮಾಡ್ತಾ ಇರ್ತೀವಿ. ಒಬ್ಬ ನನ್ನ ಒಟ್ಟಿಗೆ ಈಗ ಎಷ್ಟೋ ಸಾವಿರಾರು ಜನ ಸ್ಟೂಡೆಂಟ್ಗಳಿರ್ಬೋದು, ನನ್ನ ಪರಿಚಯಸ್ಥರು ಸಂಬಂಧಿಕರು ಎಲ್ಲ ಇರ್ಬೋದು, ಎಲ್ಲರೊಟ್ಟಿಗೆ ಈ ಕಾರ್ಡ್ ಕ್ರಿಯೇಟ್ ಆಗಿರುತ್ತಲ್ಲ. ಗೀತಾ ಚಂದ್ರಶೇಖರ್ ಒಂದು ಪುಣ್ಯ ಕಾರ್ಯವನ್ನು ಮಾಡಿದ್ರೆ ಸಂಪೂರ್ಣ ಪುಣ್ಯ ಫಲವನ್ನು ನಾನು ಒಬ್ಳಿಗೆ ಏನಿರಲ್ಲ. ಈ ಕಾರ್ಡ್ ಕ್ರಿಯೇಷನ್ಸ್ ಏನಿರುತ್ತೆ ಇದರ ಮುಖಾಂತರ ಎಲ್ಲರಿಗೂ ಇರುತ್ತೆ. ಗೀತಾ ಚಂದ್ರಶೇಖರ್ ಅಪ್ಪಿ ತಪ್ಪಿ ಏನಾದ್ರು ಮರ್ಡರ್ ಮಾಡಿಬಿಟ್ರು, ಶಿಕ್ಷೆ ಕಾನೂನು ಪ್ರಕಾರ ನನಗೆ ಇರ್ಬೋದು, ಈ ಶರೀರಕ್ಕಾಗ್ಬೋದು. ಆದರೆ ಯೂನಿವರ್ಸ್ ಪ್ರಕಾರ ಈ ಒಂದು ಕರ್ಮ ಫಲ ಇರುತ್ತಲ್ಲ, ನನ್ನ ಒಟ್ಟಿಗೆ ಇರುವಂಥ ಎಲ್ಲರಿಗೂ ಕೂಡ ಹಂಚುವಂಥ ಕೆಲಸ ಮಾಡುತ್ತೆ. ಸೊ ಹಾಗಿದ್ರೆ ಜಸ್ಟ್ ಥಿಂಕ್, ನೀವೆಲ್ಲ ಯಾಕೆ ಸಮಸ್ಯೆ ಎದುರಿಸ್ತೀರ ಮಾಟ ಪ್ರಯೋಗದಿಂದ ಅಂತಲ್ಲ, ಎಲ್ಲರೊಟ್ಟಿಗೆ ಇರುತ್ತಲ್ಲ ಕಾರ್ಡ್ ಕ್ರಿಯೇಷನ್ಸು, ಅವ್ರು ಮಾಡಿದಂತಹ ಎಲ್ಲ ಒಳ್ಳೇದಕ್ಕಿಂತ ಕೆಟ್ಟದನ್ನೇ ಮಾಡೋದು ಜಾಸ್ತಿ. ನಾವು ಆ ಕೆಟ್ಟದೆಲ್ಲ ರಿಸೀವ್ ಮಾಡಿ 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 ನಮ್ಮ ಅನಾಥ ಚಕ್ರಗಳು ಬ್ಲಾಕೇಜ್ ಆಗುತ್ತೆ. ಆಗೇನಾಗುತ್ತೆ ಅಂದರೆ ಆ ವ್ಯಕ್ತಿ ಸಂಬಂಧಗಳಲ್ಲಿ ತುಂಬ ವಿರೋಧಗಳನ್ನ ಕಟ್ಕೊತಾನೆ. ಗಂಡ ಹೆಂಡತಿ ಸಂಬಂಧ ಸಡನ್ನಾಗಿ ಹೊಡೆದೋಗುವಂಥದ್ದಾಗತ್ತೆ, ಅಥವಾ ತಂದೆ ಮಕ್ಕಳಲ್ಲಿ ವೈರತ್ವ ಬರುವಂಥದ್ದಾಗತ್ತೆ, ಅಥವಾ ಎಲ್ಲೇ ಹೋದ್ರೂ ಕೂಡ ಆ ವ್ಯಕ್ತಿ ಅಪಮಾನಕ್ಕೀಡಾಗ್ತಾ ಇರ್ತಾನೆ, ಫೈನಾನ್ಷಿಯಲ್ ಸ್ಟ್ರಗಲಿಂಗ್ ಆಗ್ತಾ ಇರುತ್ತೆ. ಆ ಒಂದು ಅನಾಥ ಚಕ್ರ ಮೂಲಾಧಾರ ಚಕ್ರವೇ ಫಸ್ಟು ಬ್ಲಾಕೇಜ್ ಆಗೋದ್ರಿಂದ, ಮೂಲಾಧಾರ ಚಕ್ರ ಬ್ಲಾಕೇಜ್ ಆಯಿತು ಅಂತಿದ್ದಾಗೆ ಆ ವ್ಯಕ್ತಿ ಇವನ್ನು ಯಾವ ವ್ಯಕ್ತಿ ಚಕ್ರಗಳು ಬೂಸ್ಟ್ ಆಯಿತು ಅಂದರೆ ಈ ಒಂದು ಕಾರ್ಡ್ ಕ್ರಿಯೇಷನ್ಸ್ ಅನ್ನೋದೇ ಆಗಲ್ಲ. ಯಾಕೆಂದರೆ ನಿಮ್ಮ ಅವರನ್ನೇ ತಡಿತಾ ಇರುತ್ತೆ. ನಮ್ಮ ಎನರ್ಜಿ ಯಾವಾಗ ಚಕ್ರಗಳ ಎನರ್ಜಿ ಹೈ ಆಯಿತು, ಯಾವುದೇ ವ್ಯಕ್ತಿ ನೆಗೆಟಿವ್ ಆರ್ ಪಾಸಿಟಿವ್ ಯಾವುದೇ ಬಂದರೂ ಕೂಡ ಅವರವೇ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಸಾಧನೆಯಲ್ಲಿದ್ದರೆ, ನೀವು ನಿತ್ಯ ಸಾಧನೆಯಲ್ಲಿದ್ದರೆ ಯಾವಂಥ ಮಾಟ ಪ್ರಯೋಗ ಮಾಡಿದರೆ ಅಂದರೂ ಎದುರಾಗತ್ತಿಲ್ಲ, ಕನೆಕ್ಟೇ ಆಗಲ್ಲ ಅಂದಮೇಲೆ ಯಾಕೆ ಎದುರುತ್ತೀರ. ಮತ್ತು ಯಾವುದೇ ವ್ಯಕ್ತಿ ಬಂದರೂ ಅಷ್ಟೇ, ಅಥವಾ ನನ್ನ ಫೈನಾನ್ಷಿಯಲ್ ಸ್ಟ್ರಗಲಿಂಗ್ ಇದ್ರೂ ಏನೇ ಇದ್ರೂ ಜಾಸ್ತಿ ಹೊಡ್ತಾ ಬೀಳೋದೆ ಅಲ್ಲಿಂದ. ಮೂಲಾಧಾರ ಚಕ್ರ ಫಸ್ಟ್ ಬ್ಲಾಕೇಜ್ ಆಗುತ್ತೆ, ಅನಾಥ ಬಿಟ್ಟರೆ ಅಲ್ಲಿ ಆಗ್ತಾ ಇದ್ದಾಗೆ ಫೈನಾನ್ಷಿಯಲ್ ಸ್ಟ್ರಗಲಿಂಗ್ ಆರಂಭ ಆಗುತ್ತೆ. ಏನು ಕೈ ಹಾಕಿದ್ರೂ ಲಾಸ್, ಯಾರು ನಂಬಿದ್ರು ಮೋಸ, ಏನು ಕಷ್ಟಪಟ್ಟರು ಕೂಡ ಆ ಒಂದು ಜೀವನ ಮಾಡೋದಕ್ಕೆ ಕಷ್ಟ, ಅಥವಾ ತುಂಬ ಚೆನ್ನಾಗಿರ್ತಾರೆ ಲೈಫಲ್ಲಿ, ಸಡನ್ನಾಗಿ ಇನ್ನಿಲ್ಲ ಅನ್ನೋ ಥರ ಲಾಸಸ್ಗಳಾಗುತ್ತೆ. ಅವ್ರು ಏನು ಹಾಕಿದ್ರು ಸಾಕಪ್ಪ ಜೀವನ. ಯಾಕೆಂದ್ರೆ ತುಂಬ ಜನ ನೋಡ್ತಾ ಇರ್ತೀವಿ ನಾವನ್ನ, ಅಂಥವ್ರನ್ನ ಒಮ್ಮೆ ಅಬ್ಸರ್ವ್ ಮಾಡಿ ನೋಡಿ, ಅವರ ಸುತ್ತ ಜನಸಮೂಹ ಜಾಸ್ತಿ ಇರುತ್ತೆ.
ಸಾಮಾನ್ಯ ಇರುತ್ತೆ. ಹೆಚ್ಚೆಚ್ಚು ಜನಸಮೂಹ, ಆ ಜನಸಮೂಹದಲ್ಲಿ ಇನ್ನೊಂದು ಏನಾಗುತ್ತೆ ಅಂತ ಅಂದರೆ, ಈ ಒಂದು ಚಕ್ರಗಳ ಬ್ಲಾಕೇಜ್ ಆಯಿತು ಅಂತಂದ್ರೆ ಆ ವ್ಯಕ್ತಿ ಇಲ್ಲ ಆರ್ಥಿಕವಾಗಿ ಮುಗ್ಗಟ್ಟನ್ನು ಎದುರಿಸ್ತಾನೆ, ಇಲ್ಲ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು, ಏನೇ ಒಂದು ಆ ಥರ ಬರುತ್ತೆ. ಅದು ಏನೂ ಆಗಿಲ್ಲ ಅಂದರೆ ತುಂಬ ಅಪಮಾನಕ್ಕೀಡಾಗ್ತದೆ. ಇವಾಗೇ ಆಗುತ್ತೆ, ಈ ಮೂರಲ್ಲಿ ಒಂದು ಆಗಲೇಬೇಕು. ಸೊ ನೀವು ರೇಖಿ ಸಾಧನೆ ಮಾಡ್ತಾ ಬಂತಾನೆ ನಿಮ್ಮ ಚಕ್ರಗಳು ಬೂಸ್ಟ್ ಆಯ್ತಂದ್ರೆ ನಿಮಗೆ ಯಾರು ಎಂತಹ ಪ್ರಯೋಗ ಮಾಡಿದ್ರು ಮತ್ತೆ ನಮ್ಮ ಒಳಗಡೆನೆ ಪಾಸಿಟಿವ್ ಎನರ್ಜಿ ಯಾವಾಗ ಕನೆಕ್ಟ್ ಆಗುತ್ತೆ, ಈ ಸಪ್ತ ಚಕ್ರಗಳು ಯಾವಾಗ ಜಾಗೃತ ಆಗುತ್ತೆ, ಆಟೋಮೆಟಿಕ್ ನಿಮ್ಮ ಅವರ ಯಾವಾಗ ಬಿಲ್ಡ್ ಆಗುತ್ತೆ, ಎನಿ ನೆಗೆಟಿವ್ ಭೇದಗಳು ಅಂತ ಏನು ಹೇಳ್ತಾರೆ ನಮ್ಮ ಬಾಡಿನಲ್ಲಿ ಎಂಟರ್ ಆಗೋಕ್ಕೂ ಸಾಧ್ಯ ಇಲ್ಲ. ಇದ್ರೂ ಕೂಡ ರೇಖಿ ದೀಕ್ಷಾ ಸಮಯದಲ್ಲೇ ಕ್ಲಿಯರ್ ಆಗುವಂಥದ್ದಾಗುತ್ತೆ. ಏಕೆಂದರೆ ಬ್ರಹ್ಮಾಂಡದ ಶಕ್ತಿನೇ ನಿಮ್ಮ ಒಳಗಡೆ ಸಂಚಾರ ಆಗುತ್ತೆ ಅಂದರೆ, ಕನೆಕ್ಷನ್ಸ್ ತೊಗೊಳುತ್ತೆ ಅಂದರೆ ದಟ್ ಈಸ್ ನಾಟ್ ಈಸಿ. ಅದು ಕನೆಕ್ಟ್ ಆಗ್ತಾ ಇದ್ದಾಗ ಅಲ್ಲಿ ಎಂಥ ನೆಗೆಟಿವ್ ಇದ್ರೂ ಕೂಡ 100% ಕ್ಲಿಯರ್ ಆಗಲೇಬೇಕು. ಜಸ್ಟು ಪ್ರಥಮ ಹಂತದ ರೇಖಿ ದೀಕ್ಷೆಯಲ್ಲೇ ಎಷ್ಟೋ ಕ್ಲಿಯರ್ ಆಗುವಂಥದ್ದಾಗುತ್ತೆ. ಹಾಗಿದ್ದಾಗ ನಾನು ಪೇತ ತೆಗೆಸ್ಕೋತೀನಿ ಅಂತನೋ ಅಥವಾ ಮಾಟ ಇದು ಮಾಡ್ತೀನಿ ಅಂತನೋ ಬೇರೆ ಬೇರೆ ಏನು, ನಾನು ತುಂಬ ಜನ ನೋಡ್ತೇನೆ ಮೇಡಮ್, ಎಷ್ಟೆಷ್ಟೋ ಲಕ್ಷಗಳನ್ನ ಕಳ್ಕೊಂಡಿದ್ದೀವಿ. ಎಷ್ಟೆಷ್ಟೋ ಲಕ್ಷಗಳನ್ನು ನಿಮ್ಮ ಮೇಲೆ ನೀವು ಅಪನಂಬಿಕೆ ಇಟ್ಟು ಕಳೆಯೋದಕ್ಕಿಂತ ಫಸ್ಟೇ ಸ್ಟ್ರಗಲ್ ಆಗಿರ್ತೀರ, ಫಸ್ಟ್ ಇನ್ನಿಲ್ಲ ಅನ್ನೋಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ, ಫ್ಯಾಮಿಲಿ ಪ್ರಾಬ್ಲಮ್ಗಳನ್ನ ಎದುರಿಸ್ತಾ ಇರ್ತೀರ, ಜೊತೆಗೆ ಮತ್ತೊಂದಷ್ಟು ಇನ್ನೇನು ಒಳ್ಳೇದಾಗತ್ತೆ ಅಂತ ಲಕ್ಷಗಳನ್ನ ಕಳೆಯೋ ಬದಲು ದಯಮಾಡಿ ಆದಷ್ಟು ನಾವು ಸಾಮಾನ್ಯರಲ್ಲ ಅಂತ ಆಲೋಚನೆ ಮಾಡ್ತಾ ನಿಮಗೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ನೀವು ನಿತ್ಯ ಅಭ್ಯಾಸ ಮಾಡ್ತಾ ಬಂತು ಅಂದರೆ ಈ ಒಂದು ಭೇದ ಬಾಧೆ ಅನ್ನೋದು 100% ಸಿಗಲ್ಲ. ಆಮೇಲೆ ಇನ್ನೊಂದು, ಈ ಒಂದು ಭೇದವನ್ನು ತೆಗಿತೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಒಂದು ಎನರ್ಜಿ ಲೆವೆಲ್ ವೀಕ್ ಇತ್ತಂತ ಅಂದರೆ, ನಿಮ್ಮ ಚಕ್ರಗಳು ವೀಕ್ ಇತ್ತಂತಂದರೆ ಅವ್ರು ರಿಲೀಸ್ ಮಾಡಿದ ತಕ್ಷಣ ಆಗ್ಬಿಡುತ್ತೆ, ಅಥವಾ ಮತ್ತೆ ಕನೆಕ್ಟೇ ಆಗಲ್ಲ. ಇದ್ಯಾವುದು ನಿಮಗೆ ಗ್ಯಾರಂಟಿನೇ ಇಲ್ಲ, ಆಯಿತಾ? ಮತ್ತೆ ಅದು ಆಗಿರುತ್ತೋ ಇಲ್ವೋ ಆ ಪ್ರಕ್ರಿಯೆ ಕೂಡ ನಿಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳೋದು, ತೆಗೆದೆ ಅಂತ ಹೇಳ್ತಾರೆ, ಅವ್ರೇನು ತೆಗೆದ್ರೂ ಗೊತ್ತಿಲ್ಲ, ನಾವೇನು ತೆಗೆಸ್ಕೊಂಡು ಅದು ಗೊತ್ತಿಲ್ಲ. ಈ ಎಲ್ಲ ಗೊಂದಲಗಳಲ್ಲಿ ಜೀವನ ಮಾಡೋದಕ್ಕಿನ್ನ ಯಾವುದೇ ನಾನು ಹೇಳೋದು ಗೊಂದಲ ಬೇಡ, ಕ್ಲಾರಿಟಿ ಇರಲಿ. ಆರಾಮ್ಸೆ ನೀವೇ ರೇಖಿ ಶಕ್ತಿ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ. ಯಾವುದೋ ಈಗ ನಾನು ಮಾಸ್ಟರ್ ಇರ್ಬೋದು, ನನ್ನ ಮೇಲೆ ಡಿಪೆಂಡ್ ಆಗಿ ಅಂತ ನಾನು ಹೇಳೋಣ. ರೇಖಿ ಮಾಸ್ಟರ್ಸ್ ಹತ್ರ ಹೋಗಿ ಹೀಲಿಂಗನ್ನ ಕೇಳಬೇಡಿ, ಮೇಡಮ್ ನಾನು ಹೀಲರ್ ಆಗಬೇಕು ಅಂತ ಕೇಳಿ. ಅಟ್ಲೀಸ್ಟ್ ನೀವು ಒಳ್ಳೆ ವಿದ್ಯಾರ್ಥಿಗಳಾದ್ರಿ ಅಂದರೆ, ನೀವು ಒಬ್ಬ ಒಳ್ಳೆ ರೇಖಿ ವಿದ್ಯಾರ್ಥಿಗಳಾದರೆ ನಿಮ್ಮ ಅಂಡರಲ್ಲಿರುವಂಥ ನಿಮ್ಮ ಮನೆ ಸದಸ್ಯರನ್ನು ನೀವು ಕಾಪಾಡ್ಬೋದಾ? ನನ್ನನ್ನು ಕಾಪಾಡ್ಕೊಳ್ಳೋದ್ರ ಜೊತೆಗೆ ನನ್ನನ್ನು ನಂಬಿದವರು ಎಲ್ಲರನ್ನ ಕೂಡ ನಾನು ಕಾಪಾಡ್ತೀನಿ. ಎಂತಹ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ರೇಖಿ ದೀಕ್ಷೆ ಆದ ನಂತರ ದೀಕ್ಷೆ ಆದಂತಹ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ಜಸ್ಟ್ ವಾಟರ್ ಎನರ್ಜರೈಸ್ ಮಾಡಿ ಪ್ರತಿದಿನ ಅವ್ರು ಕುಡಿತಾ ಬರಲಿ, ಮತ್ತು ಅವ್ರ ಸ್ನಾನಕ್ಕೆ ಸ್ವಲ್ಪ ನೀರು ಬಳಸುವಂಥದ್ದು, ಮತ್ತು ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ತಾ ಬರಲಿ. ಅವರು ಆ ಒಂದು ನೆಗೆಟಿವ್ ಮೈಂಡ್ ಸೆಟ್ಟಿಂದ ಎಷ್ಟು ಅದ್ಭುತವಾಗಿ ಹೊರಗಡೆ ಬರ್ತಾರೆ ಅಂದರೆ, ನೆಕ್ಸ್ಟ್ ಅವರೇ ಯಾರು ತೊಗೊಬಂದು ಮೊಟ್ಟೆ ಅಥವಾ ಏನಾದರೂ ಹಾಕಿರ್ತಾರೆ ಮಾಟ ಮಾಡೋರು, ಅದೆಲ್ಲ ಒಂದೊಂದು ಅದೇನೇನೋ ಇರುತ್ತಲ್ಲಪ್ಪ ಅವ್ರ ಕುರುಹುಗಳು, ಎಂಥ ಪುಟ್ಟು ಕುಡಿಕೆ ಅಲ್ಲ, ದೊಡ್ಡ ಮಟಿಕೆ ತಂದಿಟ್ರು ಕೂಡ ಧೈರ್ಯವಾಗಿ ಫೇಸ್ ಮಾಡುವಂಥದ್ದಾಗತ್ತೆ. ಯಾವುದೇ ಆ ಒಂದು ಆಲೋಚನೆಗಳಿಗೆ ಒಳಪಡದೇ ಅದ್ಭುತವಾದ ಚೈತನ್ಯಗಳ ಥರ ವರ್ಕ್ ಮಾಡುವಂಥದ್ದಾಗತ್ತೆ.